ಮದುವೆ ಆದಾಗಿಂದನೂ ಬೇಬಿ ಇನ್ನೂ ನಿನ್ನ ಮುಖ ಅಂತೂ ಇನ್ನೂ ಲಕ್ಷಣವಾಗಿ ಕಾಣಿಸ್ತಾ ಐತೆ. ಯಾಕಂದ್ರೆ ಮದುವೆಲೆಲ್ಲ ಅರಿಶಿನ ಎಣ್ಣೆ ಎಲ್ಲ ಅರಿಶಿನ ಎಲ್ಲ ಹಾಕ್ತಾರಲ್ಲ, ಒಂಥರ ಮುಖಕ್ಕೆ ಸ್ವಲ್ಪ ಕಳೆ ಬಂದಂಗೆ ಆಗುತ್ತೆ. ಇವಾಗ ಒಂಥರ ಇನ್ನೂ ಲಕ್ಷಣವಾಗಿ, ಮುಂಚೆನೂ ತುಂಬ ಲಕ್ಷಣವಾಗಿದ್ದೆ, ಇನ್ನೂ ಒಂಥರ ನಿನ್ನ ಮುಖ ಇನ್ನೂ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಐತೆ. ಮದುವೆ ಆದಾಗಿಂದ ಅಂತೂ ನನಗೆ ಇನ್ನೂ ತುಂಬ ಇಷ್ಟ ಆಗ್ತೈತೆ. ಅತ್ತೆ ಹಂಗಂತಿತ್ತು, ಮದುವೆ ಆದಾಗಿಂದಲೂ ಸ್ವಲ್ಪ ಇನ್ನೂ ಮುಖ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಕಣಮ್ಮ ಅಂತೇಳಿ ಅತ್ತೆನೂ ಹಂಗಂತಿತ್ತು. ಇವತ್ತು ಸಾಯಂಕಾಲ ಎಲ್ಲರೂ ಇಲ್ಲಿಗೆ ಬರ್ರಿ ಊಟಕ್ಕೆ. ಎಲ್ಲ ಚಿಕನ್ ತರಿಸಿ ಬಿರಿಯಾನಿ ಅದು ಮಾಡ್ತೀನಿ, ಎಲ್ಲರೂ ಇಲ್ಲಿಗೆ ಬರ್ರಿ ಹೇಳಿದ್ದೀನಿ ನಾಳೆನೇ. ಗಿರ್ಜಿಂಬೆಗೂ ಎಲ್ಲ ಮಾಮ್ಗೂ ಹೇಳಿದ್ದೀನಿ, ಅಣ್ಣಗೂ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ, ಇಲ್ಲಿಗೆ ಬರ್ತಾರೆ, ಬಂದುಬಿಡ್ರಿ ಹೆಂಗೆ ಎಲ್ಲನ ಇಲ್ಲ ಫ್ರೈ ಮಾಡಿ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ. ಇನ್ನೇನು ಹೋಗ್ಬೇಡ, ಇಲ್ಲೇ ಇರು, ಏನಾದ್ರು ಬೆಳ್ಳುಳ್ಳಿ ಏನಾದರೂ ಸುಲ್ಕೊಡ್ಮಂತೆ, ಇವಾಗ ತಗೊಂಬರ್ತಾರೆ, ಸಾಯಂಕಾಲಕ್ಕೆ ಮಾಡ್ಬಿಡೋಣ. ಸರಿ ಆಯ್ತು ಹೇಳಿ, ಇರ್ತೀನಿ, ಇನ್ನೇನು ಎಲ್ಲೂ ಹೋಗಲ್ಲ. ಅವತ್ತೇ ಎಲ್ಲೋ ಹೋಗ್ಬೇಡ್ರಿ, ಎಲ್ಲೋ ಹೋಗ್ಬೇಡ್ರಿ, ತಿಂಗಳು ತುಂಬವರೆಗೂ ಯಾವ ಹೊಲನೂ ಬೇಡ, ಯಾವ ಹೊಲ್ತಕ್ಕೆ ಹೋಗ್ಬೇಡ್ರಿ, ಎಲ್ಲೂ ಹೋಗ್ಬೇಡ್ರಿ ಅಂತ. ಅದಕ್ಕೆ ಎಲ್ಲೂ ಹೋಗಿಲ್ಲ. ಅವರು ಪಾಪ ಪಾಯಿಂಟ್ ಮಾಡೋಕೆ ಹೋಗಿಲ್ಲ, ಇಲ್ಲ ಅಕ್ಕಪಕ್ಕದಾಗೆಲ್ಲ ಮಾಮನೆ ಹೋಗಿ ಪಾಯಿಂಟ್ ಮಾಡಿ ಬಂದೈತೆ. ಅವರೇನು ಎಲ್ಲೂ ಹೋಗಿಲ್ಲ. ಬೇಡ ಬಿಡು, ತಿಂಗಳು ತುಂಬಲಿ, ಇನ್ನೂ ಒಂದು ವಾರ 15 ದಿವಸ ಆಗೈತೆ, ಬೇಡ ತಿಂಗಳು ತುಂಬತ್ತಕ್ಕ ಎಲ್ಲಿಗೂ ಹೋಗೋದು ಬೇಡ, ಆರಾಮಾಗಿ ಇರ್ರಿ ಗಂಡ ಹೆಂಡ್ತಿ. ಏನಿದ್ದಿದ್ದೆ ಸಾಯೋವರೆಗೂ ಇನ್ನು ಮಕ್ಕಳು ಮರಿ, ಇನ್ನು ಮಕ್ಕಳಾಗಿ ಇನ್ನು ಮಕ್ಕಳು ಮರಿ ಅಂತೇಳಿ ಯಾವಾಗಲೂ ಇನ್ನೂ ಕಷ್ಟಪಡ್ತಾನೇ ಇರಬೇಕು. ಮದುವೆ ಆದಾಗ ಒಂದು ತಿಂಗಳು ತುಂಬತ್ತಕ್ಕನ ಹಂಗೆ ರೆಸ್ಟ್ ಇರುತ್ತೆ. ಮದುವೆ ಆಗ ತಿಂಗಳು ತುಂಬತ್ತಕ್ಕನ ಹೊಸ ಜೋಡಿ ಎಲ್ಲೂ ಹೋಗ್ಬೇಡ್ರಿ ಅಂತಾರೆ. ಆಮೇಲೆ ಹೇಗೆ ದೊಡ್ಕೊಂಡು ತಿನ್ಬೇಕು, ದುಡಿ ಹೋಗ್ರಿ ಅಂತಾರೆ. ಒಂದು ತಿಂಗಳು ತುಂಬವರೆಗೂ ಹಂಗಿರು. ಆಮೇಲೆ ಕೆಲಸ ಮಾಡೋದಿದ್ದೇನೆ, ಇವಾಗ ಆರಾಮ ಫ್ರೀಯಾಗಿ ಇದ್ಬಿಡ್ರಿ. ಇವಾಗ ಏನಾದ್ರೂ ನಮ್ಮಮ್ಮಯ್ಯ ನಾನು ಅಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ ಏನಾದರೂ ಮನೆಯಾಗ ಬಿಡಿಸ್ಕೊಂಬತ್ತೆ ಹೇಳ್ತೀನಿ. ಯಾವ ಶೈಲಿಯಿಂದಲೇ ನಾನೆಲ್ಲ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದು, ಅವಳೇ ಇವಾಗೆಲ್ಲ ಹೇಳಿ ಹಿಂಗೆ ಮಾಡಿದ್ದು ನನಗೆ. ಇವಾಗ ಅವಳೇ ಮನೆಯಿಂದ ಆಚೆ ಕಳಿಸ್ಬಿಟ್ಲು. ಅಮ್ಮ ಅಮ್ಮ ಅಮ್ಮ, ಏಯ್ ನನ್ನ ಅಮ್ಮ ಎಂತ ಕರೆದು ಬಿಟ್ಟಿದ್ದೀ ಅಂದರೆ ಸರಿ ಆಗೋದಿಲ್ಲ ನೋಡು. ಸುಮ್ಮನೆ ಹೋಗು ಇಲ್ಲಿಂದನ, ಯಾಕೆ ಮಾತಾಡಿಸ್ತಾ ಇದೆಯಾ ನಮಗೆ? ಅಮ್ಮ ಇಲ್ಲಿ ನೋಡಮ್ಮ, ನನ್ನ ಮನೆ ಬಿಟ್ಟು ಬಂದಿದ್ದೆ. ಆ ಶೈಲು ಆಂಟಿ, ಶೈಲು ದೊಡ್ಡಮ್ಮನ ಮನೇಲಿದ್ದೆ. ಆ ಶೈಲು ದೊಡ್ಡಮ್ಮ ಇವಾಗ ನನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತು. ನನ್ನ ಜೀವನ ಹಾಳಾಗಿದ್ದೆ ಆ ಶೈಲು ದೊಡ್ಡಮ್ಮನಿಂದ. ಇವಾಗ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಕಣಮ್ಮ. ನನಗಂತೂ ಅಲ್ಲಿಗೆ ಹೋಗೋಕ್ಕೆ ಇಷ್ಟನೇ ಇಲ್ಲ. ಅವಳನ್ನ ಮತ್ತೆ ಇವಾಗ ಹೋಗ್ಬಿಟ್ರೆ ಹೆಂಗೆ ಆಡ್ಕೊಂಡು ಹೋಗ್ತಾಳೆ, ಎಲ್ಲಿಗೆ ಹೋಗ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕಣಮ್ಮ. ಅದಕ್ಕೆ ನಾನು ಮಾಡಿದ ತಪ್ಪಾಯಿತು ಕಣಮ್ಮ. ಅಮ್ಮ ಮನೆ ಒಳಗಡೆ ಬಿಳಿಸ್ಕೊಳಮ್ಮ, ಈ ಮನೇಲಿ ಇರ್ತೀನಮ್ಮ, ನಿಮ್ಮ ಜೊತೆ ಇರ್ತೀನಮ್ಮ. ನಿಮ್ಮ ಪ್ರೀತಿ ಎಲ್ಲ ಕಳ್ಕೊಂಡು ನಾನು ತುಂಬಾ ಇವಾಗ ನೊಂದಿದ್ದೀನಮ್ಮ. ತುಂಬ ಬೇಜಾರಾಗೈತೆ ನನಗಂತೂ. ಪ್ಲೀಸ್ ಅಮ್ಮ ಮನೆ ಒಳಗೆ ಬಿಡಿಸ್ಕೊಳಮ್ಮ. ಇನ್ನೇನ ಮನೆ ಒಳಗೆ ಬಿಡಿಸ್ಕೊಂಡ್ರೆ ನಾನು ಎಷ್ಟು ಜನದ ಪ್ರೀತಿ ಕಳ್ಕೊಬೇಕು ಗೊತ್ತೇ ಇವತ್ತು. ನನಗೆ ನೀನು ಮುಖ್ಯ ಅಲ್ಲ, ನೀನು ಒಬ್ಳು ಮುಖ್ಯ ಅಲ್ಲ, ನನಗೆ ನಮ್ಮ ಫ್ಯಾಮಿಲಿ ಮುಖ್ಯ. ನೀನು ಅವತ್ತು ಯೋಚನೆ ಮಾಡಬೇಕಾಗಿತ್ತು. ಅವತ್ತು ಅಷ್ಟೊಂದೆಲ್ಲ ನಾವು ಕಾಲಿಡ್ಕೊಂಡು ಬೇಡ್ಕೊಂಡ್ರು ನೀನು ಕೇಳಲಿಲ್ವಲ್ಲ, ಅವನೇ ಬೇಕು ಅಂತ ಓದಲ್ಲ. ಇವಾಗ ಚೆನ್ನಾಗಿದೆಯಲ್ಲ, ತುಂಬ ಸುಖವಾಗಿದೆಯಾ, ಚೆನ್ನಾಗಿ ನೋಡ್ಕೊತಾನೆ ಅಂತ ಗಂಡ. ನಿಮ್ಮತ್ತೆ ಚೆನ್ನಾಗಿ ನೋಡ್ಕೊಳುತ್ತೆ, ಎಲ್ಲರೂ ಚೆನ್ನಾಗೇ ನೋಡ್ಕೋಬೇಕಾದ್ರೆ ನಾವಿನ್ನೇನಕ್ಕಮ್ಮ? ಏನು ಕೇಳಿ ನಾವಿನ್ನೇನಕ್ಕೆ ಬರಬೇಡ ಅಂತ ಹೇಳಿದೀವಿ? ಇದು ಚೆನ್ನಾಗಾಗ ಮಾತೇ ಇಲ್ಲ. ನೀನೇನಾದ್ರೂ ನಮ್ಮ ಮನೆ ಒಳಗೆ ಬಂದುಬಿಟ್ಟಿದ್ಯಾ ಅಂತಂದರೆ ನಿಮ್ಮ ಅತ್ತೆ, ನಿಮ್ಮ ದೊಡ್ಡಪ್ಪ, ನಿಮ್ಮ ಚಿಕ್ಕಪ್ಪ ಎಲ್ಲರೂ ನಮ್ಮ ಮೇಲೆ ಬೇಜಾರಾಗ್ತಾರೆ. ನಾವೆಲ್ಲರೂ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಮಗೆಲ್ಲರ ಪ್ರೀತಿ ಸಿಕ್ಕೈತೆ, ಎಲ್ಲರ ಜೊತೆ ಖುಷಿಯಾಗಿದ್ದೀವಿ. ನೀನು ಒಬ್ಬಳಿಲ್ಲ ಅಂತಂದರೆ ನಾವೇನೇನು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಕೊರಗ್ತಾ ಕೂತ್ಕೊಂಡಿಲ್ಲ. ನೀನೇನು ಅಂದ್ಕೊಂಡಿದ್ದೆ ನಮ್ಮ ಅಪ್ಪ ನಮ್ಮಮ್ಮಯ್ಯ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಕೊರಗ್ತಾ ಕೂತ್ಕೊಂಡಿರ್ತಾರೆ ಅಂತ ನೀನು ಅಂದ್ಕೊಂಡಿದ್ಯಾ. ಆದರೆ ಯಾವುದೇ ಕಾರಣಕ್ಕೂ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ನಾವು ಯಾವತ್ತೂ ಕೊರಗೋದು ಇಲ್ಲ. ನಾವು ತುಂಬ ಖುಷಿಯಾಗಿದ್ದೀವಿ. ಸಾಕು, ಇವೊಂದು ವೈಭವ್ ಮದುವೆ ಆಯ್ತಲ್ಲ, ಅವನ್ನ ಅಷ್ಟೊಂದೆಲ್ಲನ ಅವನಿಗೆ ಮಗು ಕೊಡ್ದಂಗೆ ಒಂದು ಮಾತಾಡಿ ಓದಲ್ಲ, ಅವ್ನು ಯಾರು ಆಗ್ತಾರೆ ಅಂತ. ಇವತ್ತು ನೋಡಿ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದ್ದಾರೆ ಅವರು ಅಂತ. ನೀನೇನು ನಮಗೇನು ಲೆಕ್ಕಿಲ್ಲ. ಪ್ಲೀಸ್ ಕಣಮ್ಮ, ನನ್ನ ತಪ್ಪಾಯಿತು ಕಣಮ್ಮ, ನಾನು ಹೋಗ್ಬಾರ್ದಾಗಿತ್ತು. ಹೋಗಿ ಇವತ್ತಿಂಥ ಕೆಲಸ ಮಾಡ್ಕೊಬಿಟ್ಟೆ. ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಅವರು ನನಗೆ ಮೇಲ್ನೋಟಕ್ಕೆ ಪ್ರೀತಿ ತೋರಿಸಿದ್ರು, ಆದರೆ ಒಳಗಡೆ ಅವ್ರ ಹತ್ರ ಎಂಥ ಬುದ್ಧಿ ಐತೆ ಅಂತೇಳಿ ನನಗೆ ಗೊತ್ತಾಗಲಿಲ್ಲ. ಮೇಲ್ನೋಟ ನೋಡಿಬಿಟ್ಟೆ, ಆದರೆ ಒಳಗಿನ ನೋಟ ನೋಡಲಿಲ್ಲ ಕಣಮ್ಮ. ನಾನು ನಮ್ಮತ್ತೆ ಒಳ್ಳೆಯವಳು ಅಂತ ಅಂದ್ಕೊಂಡೆ, ಅವಳು ಅಂತ ಲೋಫರ್ ಅಂತ ಗೊತ್ತಾಗಲಿಲ್ಲ. ಮಕ್ಕಳಿಗೆಲ್ಲ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಗಂಡ ಹೆಂಡ್ತಿಗೆ ಜಗಳ ತಂದಿಕ್ಕಿ ಎಲ್ಲ ಇಲ್ಲು ಸಲ್ಲದ್ದೆಲ್ಲ ಹೇಳಿ ಗಂಡ ಹೆಂಡ್ತಿನ ದೂರ ಮಾಡೋಕ್ಕಾಗಿ ಕಾತ್ಕೊಂಡಿದ್ದಾಳೆ ಕಣಮ್ಮ ಅವಳು. ನಮ್ಮತ್ತೆ ಒಳ್ಳೆಯವಳಲ್ಲ, ಅವಳು ಮಾತು ಕೇಳ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ಕೊಬಿಟ್ಟೆ. ಏನು ಮಾಡಲಿ? ನಾನು ನಿಮ್ಮ ಮಾತು ಕೇಳಬೇಕಾಗಿತ್ತು ಕಣಮ್ಮ. ಈಗ ಅನ್ನಿಸ್ತೈತೆ ನಿಮ್ಮ ಮಾತು ಕೇಳಬೇಕಾಗಿತ್ತು ನಾನು ಅಂತೇಳಿ. ಅಲ್ಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಕಣಮ್ಮ. ಪ್ಲೀಸ್ ಕಣಮ್ಮ, ನನ್ನ ಮನೆ ಒಳಗಡೆ ಬಿಡಿಸ್ಕ. ಆ ಶೈಲು ದೊಡ್ಡಮ್ಮ ಅವಳು ಒಳ್ಳೆಯವಳಲ್ಲ, ಅವಳು ಹೇಳೋವರೆಗೂ ಹೇಳಿ ಮನೆ ಬಿಟ್ಟು ಹೋಗು ಅಂತೇಳಿ ಒಳಗೆಲ್ಲ ಹೇಳ್ಕೊಟ್ಟು ಇವತ್ತು ನೋಡು ಅವಳೇ ನನಗೆ ಬೀದಿಗೆ ಬರ್ತಿದ್ದಾಳೆ. ಇವಳು ಯಾಕೆ ಇಲ್ಲಿ ಬಂದವಳೆ ಬ್ಯಾಗ್ ಇಟ್ಕೊಂಡು? ಹಸಿಗೆ ದೊಬ್ರಿ ಹೇಳ್ತೀನಿ ಜಾಡ್ಸಿ. ಇಲ್ಲಿ ಯಾಕೆ ಬಂದವಳು ಹೇಳು? ಒಟ್ಟು ಬಿಟ್ಟಾಳು.
ಮನೆಯಾಗ ಬಿಡಿಸ್ಕೋಬೇಕಂತ ಬ್ಯಾಗ್ ತಗೊಂಡು ಇಲ್ಲಿಗೆ ಬಂದವಳು ಇವಾಗ. ಇವಳು ತಳ್ಳ ನಾವು ಬಿಡಿಸ್ಕೊಂತೀವಿ ಅಂತ ತಿಳ್ಕೊಂಡಿದೀಯ? ಏಯ್ ನಮ್ದು ದೊಡ್ಡ ಮಂತಾನ, ಹೋಗು. ನಿನ್ನ ತಳ್ಳನೆಲ್ಲ ಬಿಡಿಸ್ಕೊಂಬಲ್ಲ. ಏನೇ ಕಷ್ಟನ ಬರಲಿ ಸುಖನ ಬರಲಿ ನೀನು ಅನ್ಬೋಸ್ಕೊಂಡು ನಿನ್ನ ಪಾಡಿಗೆ ನೀನಿರು. ನಮ್ಮ ಮನೆಯಕ್ಕೆ ಬರೋ ಮಾತೇ ಇಲ್ಲ, ನೀನು ನಮ್ಮ ಮನೆಯಕ್ಕೆ ಬಿಡ್ಕೊಂಬೋದು ಇಲ್ಲ. ನನಗೆ ಹೇಳೋಳು ವೈಭವನ ಮದುವೆ ಆದರೆ ನೀನು ಹಂಗಿರ್ತೀಯ ಅಂತ ಈಗಳೆ ಇವತ್ತು ಚೆನ್ನಾಗೇ ಇದ್ದೀನಿ ನಾನು. ವೈಭವ್ ತುಂಬ ಒಳ್ಳೆಯನು ಅಂತ ಹುಡುಗನ ರಿಜೆಕ್ಟ್ ಮಾಡೋದಲ್ಲ, ನಿನ್ನ ಜೀವನ ಹಾಳು ಮಾಡ್ಕೊಬಿಟ್ಟಲ್ಲ ವಾಣಿ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು ಅನ್ನೋದು. ಏನು ಮಾಡೋದು ಬೇಬಿ, ನಾನು ಸ್ವಲ್ಪನೂ ಯೋಚನೆ ಮಾಡಲಿಲ್ಲ. ಅವತ್ತು ನಿನಗೆ ಹೇಳಿಸ್ದೆ, ಆದರೆ ಇವತ್ತು ನೀವು ಚೆನ್ನಾಗಿರೋದು ನೋಡಿ ನನಗೆ ಇವಾಗ ಅನ್ನಿಸ್ತಾ ಐತೆ. ಅಯ್ಯೋ ನಾನು ಎಂಥ ಲೈಫ್ ಕಳ್ಕೊಬಿಟ್ಟೆ, ಅಂತ ಒಳ್ಳೆ ಜೀವನ ಹಾಳು ಮಾಡ್ಕೊಬಿಟ್ಟೆ ಅಂತೇಳಿ. ಈಗ ಮಾತಾಡಕ್ಕೆ ಬಂದವಳೋಗೆ. ಈಗೆಲ್ಲ ಮುಗ್ದೋದ್ಮೇಲೆ ಇನ್ಯಾಕೆ ಊರಾಳಾದಾಗ ಊರು ಬಾಕ್ಲು ಹಾಕಿರೋ ಅಮ್ಮಂಗೆ ಎಲ್ಲ ಮುಗ್ದೋದ ಬಂದವಳು. ನಿನ್ನಿಪ್ಪಟ್ಟು ಯಾರನ್ನ ಮನೆಯಕ್ಕೆ ಬಿಡ್ಕ ನಮ್ಮ ಅಂತ ಅಂದಕ್ಕೆ ಬಿಡ್ಕಮಲ್ಲ ಹೋಗು. ನಿಮ್ಮ ದಡಪ್ಪ ಆಗಲಿ ನಿಮ್ಮ ಚಿಕ್ಕಪ್ಪ ಆಗಲಿ ಯಾರು ಬಿಡ್ಕಮಲ್ಲ. ಇಲ್ಲೆಲ್ಲ ಬಂದ್ಗಿಂದ್ಯ ನೋಡಿ ಹೇಳಿರ್ತೀನಿ. ನಿನ್ನ ಯಾರು ಬಿಡ್ಕಮಲ್ಲ. ನಿಮ್ಮ ಅಪ್ಪ ನೋಡ್ಬಿಟ್ರೆ ನಿನ್ಗೆ ಏನಿಲ್ಲ ತೆಗೆದು ಹೊಡೆದು ಬಿಡ್ತಾನೆ. ಸುಮ್ಮನೆ ಇಲ್ಲಿಂದ ನಾವು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀವಿ, ಸುಮ್ಮನೆ ಇಲ್ಲಿಂದ ಹೋಗೋದು ಕಲಿ. ಏನಾದರೂ ನೀನು ಇಲ್ಲೂ ಸುಲ್ಲದೆಲ್ಲ ನೀನು ಮಾತಾಡ್ಕೊಂಡು ಇಲ್ಲದೆಲ್ಲ ಮಾತಾಡ್ಕೊಂಬಕ್ಕೆ ಬಂದರೆ ನಿನ್ನಂತ ಇಲ್ಲಿ ಯಾರು ಬಿಡಿಸ್ಕೊಂಬಲ್ಲ. ಹೋಗಿ ಆ ಶೈಲಿ ಮತ್ತೆ ಕೇಳ್ಕೊಂಡು ಹೋಗಿ ಅವಳ ಮನೆಗಿದ್ದಲ್ಲ, ಅವಳು ಯಾರಿಗೂ ಆಗಲ್ಲ. ಅವಳು ಎಂತಾಳು, ಅವಳು ಒಳ್ಳೆಯಳಲ್ಲ ಡಯ, ಒಳ್ಳೆಯಳಲ್ಲ ಇವಳು. ಆಟ ಮಾಡಿಕೊಂಡು ಇಲ್ಲೂ ಸಲ್ಲದ್ದೆಲ್ಲನ ಜಗಳ ತಕೊಂಡು ಸುಮ್ಮನೆ ಜಗಳ ಮಾಡ್ಕೊಂತಾಳೆ. ಸುಮ್ಮನೆ ನಿಂತವಳನ್ನ ವೈಭವ್ಗೆ ಕೊಡಿಸ್ತಿಲ್ಲದ್ದೇ ಒಳ್ಳೇದು. ಸುಮ್ಮನೆ ಆ ಹುಡುಗನ ಜೀವನ ಹಾಳು ಮಾಡೋಳು. ಇವಳು ಒಳ್ಳೆಯಳಲ್ಲ ಕಣೆ. ನೀನೇನ ನಾನು ಈಗಳೇ ನಾನು ಒಳ್ಳೆಯಳಾಗಬೇಕು, ಸುಮ್ಮನೆ ನಾನು ಯಾಕೆ ಕೆಟ್ಟಳಾಗಬೇಕು? ಇವಳು ನಿಕ್ಕೊಂಡು ಅಮ್ಮನ ಕಾರಣಕ್ಕೋಸ್ಕರ ನಾನು ಆಚೆ ಕಳಿಸ್ತಿರೋದು. ಅವಳನ್ನೇನು ಇವತ್ತು ನನ್ನ ಮಗಳು ಅಂತೇಳಿ ನೋಡ್ಕೋಬೋದಾಗಿತ್ತು. ಆದರೆ ಇವಳಿಂದ ನಾನು ಕೆಟ್ಟಳಾಗೋದಕ್ಕೆ ನಾನು ತಯಾರಿಲ್ಲ. ಇವಳಿಂದ ನಾನು ಯಾಕೆ ಕೆಟ್ಟಳಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಮನೆಯಿಂದ ಕಳಿಸ್ತಾ ಇದ್ದೀನಿ. ಇವಳು ಒಳ್ಳೆಯವಳಲ್ಲ ಕಣೆ, ಭಾಳ ಜಂಬ. ಹೆಂಗೋನೋ ಗಿರ್ಜಿಂಬೆ ಮಗ ತುಂಬ ಅದೃಷ್ಟವಂತ. ಬೇಬಿ ಅಂತ ಹುಡುಗಿನ ಪಡೆಯೋಕ್ಕೆ ಇಂಥವಳನ್ನ ಕಟ್ಕೊಂಡಿದ್ರೆ ಸುಮ್ಮನೆ ಅವನ ಜೀವನ ಹಾಳಾಗೋದು. ಈಗ ಬಂದವಳು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನಂಗೆ ಈಗ ಹೇಳಕ್ಕೆ ಬಂದವಳು ಅವಳ ಜೀವನ ಹಾಳು ಮಾಡಿ. ಇಲ್ಲ ನಾನೇನು ಹೇಳಿಲ್ಲ ಅವಳಿಗೆ, ನಾನೇನೋ ಚೆನ್ನಾಗಿರ್ರಿ ಹೋಗ್ಲಿ ಬಿಡ್ರಿ ಅಂತೇಳಿ ಹಿಂಗೆ ಹೇಳ್ತಿದ್ದೆ. ತಾಯಿ ಹೋಗು, ನಿನ್ನಿಂದಲೇ ನನ್ನ ಜೀವನ ಹಾಳಾಗಿದ್ದು. ಇವಾಗ ಎತ್ಲು ಅಲ್ದಂಗೆ ಮಾಡಿದೆ, ಬಂದು ನಮ್ಮ ಮನೆಯಾಗಿರು ಅಂತ ಹೇಳ್ದಾಳು ನೀನೇ. ನಾನೆಲ್ಲಿ ಹೇಳಿದ್ದೀನಿ? ಸುಮ್ಮನೆ ಸುಳ್ಳು ಹೇಳ್ಬಿಟ್ಟಿದ್ದಿ ಅಂದ್ರೆ ನೋಡು. ನೀನೇ ಬಂದಿದ್ದಕ್ಕೆ ಇರ್ತೀನಿ ದೊಡ್ಡಮ್ಮ ಒಂದು 2 ದಿವಸ ಅಂತೇಳಿ ಇರ್ತೀನಿ ಅಂದಿದ್ದಕ್ಕೆ ನಾನೇನು ಹೇಳಿದೆ, ಜಗಳ ಆಡ್ಬೇಡ್ರಿ ಸುಮ್ಮನಿರ್ರಿ ಅಂತೇಳಿ ಒಳ್ಳೇದು ಹೇಳಿರೋದು. ನನ್ನ ಯಾವುದೇ ಕಾರಣಕ್ಕೂ ಮುಂದಕ್ಕೆ ತರಬೇಡ ನೋಡು. ನಾನು ಇನ್ಮೇಲೆ ಎಲ್ಲರ ಹತ್ರ ಒಳ್ಳೆ ಹಾಳಾಗಿರ್ತೀನಿ. ಇಷ್ಟು ದಿನ ಅಂತ ಕೆಟ್ಟಳಾದೆ. ನಿನ್ನಂಥವಳನ್ನೆಲ್ಲ ಬಿಡ್ಕೊಂಡು ನಾನೀಗಳಪ್ಪ ಅವಳು ಜೀವನ ಹಾಳು ಮಾಡಿದ್ಲು ಅಂತ ಅನ್ನಿಸ್ಕೊಳಕ್ಕೆ ತಯಾರಿಲ್ಲ ಅಂತ ನಾನು ನಿನ್ನ ಮನೆಯಿಂದ ಆಚೆ ಕಳಿಸ್ತಾ ಇರೋದು. ಅಮ್ಮ ಪ್ಲೀಸ್ ಕಣಮ್ಮ, ಇವಾಗ ಅಲ್ಗೆ ಹೋಗೋಕ್ಕೂ ಮಕ್ಕಳಿಲ್ಲ. ಅಜ್ಜಿ ಇದೊಂದು ಸತಿ ಕ್ಷಮಿಸ್ಬಿಡ್ರಿ ಅಜ್ಜಿ. ಇಲ್ಲಮ್ಮ ನಿನ್ನಂತ ನಮ್ಮ ಮನೆ ಒಳಕ್ಕೆ ಬಿಡ್ಕಮ್ಮ ಕನಸು. ಯಾವತ್ತೂ ಅದೆಲ್ಲ ಆಗ್ದಿಲ್ಲದ ಕೆಲಸ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರೋ ನೀನು. ಈಗ ನೀನು ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ. ಇಲ್ಲಿ ಬರಬೇಡ, ನಮ್ಮ ಅಂತ ಕಾಲಿಕ್ಕೆ ಬೇಡ ನೀನು. ನಡಿ ಹಸಿಕೆ. ನಮ್ಗಳ ಮಕ ನೋಡಕ್ಕೆ ಸರ್ ಬರೋಲ್ಲಪ್ಪ. ಹಂಗಂದ್ರೆ ಅವಳು ಯಾಕೆ ಇಲ್ಲಿ ಬರ್ತಾಳೆ? ಹೋಗಿರು, ನಿನ್ನ ಕಷ್ಟನ ಸುಖನ ಅನುಭವಿಸ್ಕೊಂಡು ಹೋಗಿ. ಅವತ್ತು ನಿನಗೆ ಬೇಕಾಗಿರೋನು ನನ್ನ ರಘುನ ತುಂಬ ಇಷ್ಟಪಟ್ಟಿದ್ದೀನಿ ಅಂತೇಳಿ ಇಷ್ಟಪಟ್ಟು ಮದುವೆ ಆಗಿದೆಯಲ್ಲ, ನಿನ್ನ ಪಾಡಿಗೆ ನೀನು ಚೆನ್ನಾಗಿರಮ್ಮ. ಯಾರು ಬೇಡ ಅಂತಂದರು? ನಿನಗೆ ಹೆಂಗೆ ಇಷ್ಟ ಬರುತ್ತೋ ಹಂಗಿರು. ನಮಗೆ ಏನು ಹೇಳಕ್ಕೆ ಬರಬೇಡ, ಇಲ್ಲಿ ನಮ್ಗೆ ಇದು ಮಾಡೋಕ್ಕೆ ಬರಬೇಡ. ಹುಡುಗನ ಜೀವನ ಹೆಂಗೋ ಹಾಳು ಮಾಡ್ತಿದ್ದೆ, ಹೆಂಗೋ ನಿನ್ನ ಪಾಡಿಗೆ ನೀನು ಹೋಗಿ. ಇವಾಗ ನಿನ್ನ ಜೀವನ ನೀನು ನೋಡ್ಕೊಂಡಿದ್ಯಾ, ಹೋಗು. ನಾವಂತೂ ಬಿಡ್ಕಮ್ಮಲ್ಲ, ಎಲ್ಲಿರ್ಬೇಕು ಅಲ್ಲಿರು. ಅದೇ ಮತ್ತೆ ಬಿಡ್ಕೋಬಾರ್ದು. ಇವಳಿಂದ ನಾವೇನೇನು ಆಗೋದೇನಿಲ್ಲ. ಇವಾಗ ಎಷ್ಟು ಜನ ಇವಳ ಮೇಲೆ ನಮ್ಮದೆಲ್ಲ ದೊಡ್ಡ ಮಂತಾನಲ್ಲ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ನಮ್ಮ ಅತ್ತೆರು ನಮ್ಮ ಮಾಮರೆಲ್ಲ ಇಲ್ಲೇ ಇದ್ದಾರೆ. ನಾನು ಹಿಂಗೆ ಮಾಡಿರಿ ಯಾರನ್ನ ನಾನು ಏನು ಅಂದಾರು ಅಂಬೋದೊಂದಿಟ್ಟು ಯೋಚನೆ ಮಾಡಲಿಲ್ಲ. ಹೋಗ್ಬರೇ ಸುಮ್ಮನೆ. ಇನ್ನೂ ಬ್ಯಾಗ್ ಹಿಡ್ಕೊಂಡು ಏನು ಮನೆ ಬಾಕ್ಲಕ್ಕೆ ಬಂದಿದ್ಯಾ ಮಕ್ಕ ಹಿಡ್ಕೊಂಡು? ನಿನ್ನ ಬ್ಯಾಗ್ ತಗೊಂಡು ಹೋದಾಳು, ತಿರ್ಗಿ ಬಂದವಳು ಬ್ಯಾಗ್ ತಗೊಂಡು. ಅದೇ ಮತ್ತೆ ಇವಳನ್ನ ಮಾತ್ರ ನಂಬೇಡ್ರಿ. ಇವಳು ಒಳ್ಳೆಯಳಲ್ಲ, ಇವಳ್ತಾಗೆ ಒಳ್ಳೆ ಬುದ್ಧಿ ಇಲ್ಲ. ಇವಳನ್ನ ಯಾವುದೇ ಕಾರಣಕ್ಕೂ ನಂಬೇಡ್ರಿ. ಇವಳೇ ಒಳ್ಳೆಯಳಲ್ಲ ಕಣಮ್ಮ, ಇವಳು ಒಳ್ಳೆಯಳಲ್ಲ. ನೀನೇನೇನು ಬೋಲ್ ಜಂಬ. ಹೋಗು, ನೀನೇನು ಹೇಳಕ್ಕೆ ಬೇಡ, ನಿನ್ನೂ ನಂಬಲ್ಲ ನಾವು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಬ್ಯಾಗ್ ತಗೊಂಡು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾಳೆ. ಇವಾಗ ಅವಳು ಕಳಿಸಿದಾಳಲ್ಲ ಶೈಲು ಮನೆಯಿಂದ ಆಚೆ ಹಾಕಿರೋದಕ್ಕೆ ಇವಾಗ ಅಲ್ಲಿಗೆ ಹೋಗೋಕೆ ಮಕ ಇಲ್ಲೋದಕ್ಕೆ ಇಲ್ಲಿಗೆ ಬಂದವಳೆ. ನಾವಂತೂ ಯಾವುದೇ ಕಾರಣಕ್ಕೂ ಬಿಡ್ಕೊಂಬಲ್ಲ. ನಾವೇನಾದರೂ ಇವಳು ಮನೆ ಒಳಗಡೆ ಬಿಡ್ಕೊಂಡ್ರೆ ನಮ್ಮ ಸುನೀಲು, ವನೀಲು, ನಮ್ಮ ಗಿರ್ಜಿಂಬೆ, ನಮ್ಮ ಸಿರ್ಲಿಂಗಣ್ಣ ಎಲ್ಲರೂ ಬೇಜಾರಾಗ್ತಾರೆ. ತುಂಬ ಜನ ಕಳ್ಕೊಬೇಕಾಗುತ್ತೆ. ಇವಳೊಬ್ಳು ಪ್ರೀತಿಗೆ ನಾನು ತುಂಬ ಜನಕ್ಕೆ ಪ್ರೀತಿ ಕಳ್ಕೊಬೇಕಾಗುತ್ತೆ. ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಎಲ್ಲರೂ ಚೆನ್ನಾಗಿರ್ತೀವಿ. ಇವಳೊಬ್ಳು ಇಲ್ಲ ಅಂತಂದರೆ ನಮಗೇನೇನು ಅನ್ಸೋದಿಲ್ಲ, ಏನೂ ಆಗೋದು ಇಲ್ಲ ಅಷ್ಟೇ. ಇನ್ನು ಮತ್ತೆ ಎಲ್ಲರೂ ಬೇಜಾರು ಮಾಡ್ಕೊತಾರೆ. ಇವಳನ್ನ ನಾವು ಯಾವುದೇ ಕಾರಣಕ್ಕೂ ಕ್ಷಮಿಸೋದು ಇಲ್ಲ, ಮನೆ ಒಳಗಡೆ ಬಿಡ್ಕೊಂಬೋದು ಇಲ್ಲ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.